ಹೊಳಲ್ಕೆರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಹೋರಾಟಗಾರರ, ರೈತ ಸಂಘ, ಪತ್ರಕರ್ತರು, ಸಾರ್ವಜನಿಕರ ಜೊತೆ ಸಂವಾದ ನಡೆಸಿ ಮಾತನಾಡಿದ ಹಿಂಸಾ ಹೋರಾಟಗಾರರ ಹಾಗೂ ಚಲನಚಿತ್ರ ನಟ ಚೇತನ್, ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಗಣಿ ಬಾಧಿತ ಪ್ರದೇಶದ ಸಮಸ್ಯೆಗಳನ್ನು ಹೋಗಲಾಡಿಸಿ ಇಲ್ಲಿನ ಜನರಿಗೆ ಆರೋಗ್ಯ ಪೂರಕ ಸೌಲಭ್ಯ ಮತ್ತು ಅಭಿವೃದ್ಧಿ ಕಲ್ಪಿಸಿಕೊಡಲು ಸಮಾನ ಮನಸ್ಕರ ಜೊತೆ ಚರ್ಚಿಸಿ ಸೂಕ್ತ ಹೋರಾಟ ತುಂಬಾ ಅಗತ್ಯವಾಗಿದೆ. ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಿ ನಿರ್ಮೂಲನೆ ಮಾಡಲು ರೈತರು, ಸಂಘಗಳು, ಕಾರ್ಮಿಕರು, ದಲಿತ, ಹಿಂದುಳಿದ, ಮಹಿಳಾ, ಮಾಧ್ಯಮ ಸಂಘಟನೆಗಳು ಸಂಘಟಿತರಾಗಿ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರವನ್ನ ಕಂಡುಕೊಳ್ಳಲು ಹೋರಾಟ ಕೈಗೊಳ್ಳುವ ಅಗತ್ಯವಿದೆ ಎಂದರು. ತಿಂಗಳುಗಳಿಂದ ರಮೇಶ್ ಅವರು ಮತ್ತೆ ಯಾರು ನಮಗೆ ಬಹಳ ಗಟ್ಟಿಯಾಗಿ ಈ ಗಡಿಬಾಧಿತ ಪ್ರದೇಶಗಳಲ್ಲಿ ಮೈನಿಂಗ್ ಮೇಲೆ ಕಡಿವಾಣ ಹಾಕಬೇಕು ಮತ್ತು ಅದರ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗಬೇಕು ಅನ್ನೋ ಒಂದು ಗಟ್ಟಿಯಾದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಹೋರಾಟ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ನಮಗೆ ಇವತ್ತಿನ ಪತ್ರಿಕಾ ಮಾಧ್ಯಮದವರು ಬಹಳ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಘಟನೆ ಮುಖಾಂತರ ಅವರು ಬರೀ ಒಂದು ಎಷ್ಟೋ ಪತ್ರಿಕೆಗಳು ಒಂದು ಲ್ಯಾಪ್ಟಾಪ್ ಮೀಡಿಯಾ ಆಗ್ತಿರೋದು ಈ ವ್ಯವಸ್ಥೆಗೆ, ಅದು ಬಿಟ್ಟು ಒಂದು ವಾಚ್ ಟಾಗ್ ಮೀಡಿಯಾ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಉತ್ತಮ ಕೆಲಸ. ನನ್ನ ಹಿರಿಯ ಪತ್ರಕರ್ತರು ಹೇಳಿದ್ರು, ಏನು ಒಂದು ವಾಚ್ ಟಾಗ್ ಮೀಡಿಯಾ ಮಾಡಿ ಏನು ಇವತ್ತಿನ ಒಂದು ಮೈನಿಂಗ್ ಸಮಸ್ಯೆಗಳಿಗೆ ಅವ್ರ ರೀತಿಯಲ್ಲಿ ಅದನ್ನು ಒಂದು ರೀತಿ ತಡ ಹಿಡಿದಿದ್ದಾರೆ. ಸೊ ಅದು ಕೂಡ ಭಾಳ ಉತ್ತಮ ಕೆಲಸಗಳು. ನಮಗೆ ಈ ವಿಚಾರದಲ್ಲಿ ನೋಡಿದ್ರೆ ಮೈನಿಂಗ್ ಹೊರಕ್ಕೆ ಏನೇನು ಸಮಸ್ಯೆಗಳಾಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ, ಈ ಸಮಸ್ಯೆಗಳು ನಮಗೆ ಅದನ್ನು ಬಗೆಹರಿಸೋದು ಬಿಟ್ಟು ಈ ಆಳುವ ಶಕ್ತಿಗಳು ಅದಕ್ಕೆ ಇನ್ನೂ ಒಂದು ರೀತಿ ತುಂಬ ಸುರಿತಾ ಇದೆ. ಯಾಕೆಂದರೆ ನಮಗೆ ಮುಂಚೆ ಹೇಗಿತ್ತು ಅಂದರೆ ಬೇರೆ ಜಿಯಾಲಜಿ ಪರ್ಮಿಷನ್ ಆಗಿರೋದು, ಫಾರೆಸ್ಟ್ ಪರ್ಮಿಷನ್, ರೆವಿನ್ಯೂ ಪರ್ಮಿಷನ್ ತಂದುಬಿಟ್ಟು ಇವಾಗ ಅದನ್ನು ಇನ್ನೂ ಅನುಕೂಲ ಮಾಡಿ ಸಿಂಗಲ್ ವಿಂಡೋ ಆಪ್ಷನ್ ಅಂತ ಮಾಡಿ ಇನ್ನೂ ಈ ಮೈನಿಂಗ್ ಲಾಬೀಸ್ಗಳಿಗೆ ಒಂದು ರೀತಿ ಲೈಸೆನ್ಸ್ಗಳಿಗೂ ಪಡೆಯೋಕ್ಕೆ ಇನ್ನೂ ಅನುಕೂಲ ಮಾಡಿಕೊಟ್ಟಿರೋ ಈ ವ್ಯವಸ್ಥೆ ನಿಜವಾಗ್ಲೂ ಉಳುವವನೇ ಒಡೆಯ ಅನ್ನೋದು ಅಲ್ಲವೇ ಅಲ್ಲ, ಉಳ್ಳವನೇ ಒಡೆಯ ಅನ್ನೋ ನಿಟ್ಟಿನಲ್ಲಿ ಈ ವ್ಯವಸ್ಥೆಗೆ ಆಗ್ತಾ ಇದೆ. ಅದರಿಂದ ನಮ್ಮ ರೈತರಿಗೂ ಭಾಳ ರೀತಿ ಕಷ್ಟ ಆಗ್ತಾ ಇದೆ. ಅಲ್ಲೆಲ್ಲ ಒಂದು ಜನಜೀವನ, ಒಂದು ಆರೋಗ್ಯದ ಸಮಸ್ಯೆಗಳು, ಪರಿಸರ ಸಮಸ್ಯೆಗಳು, ಎಲ್ಲ ರೀತಿ ಆದಿವಾಸಿಗಳ ಕಾಡಿನ ಹಕ್ಕಿನ ಸಮಸ್ಯೆಗಳು, ಎಲ್ಲ ರೀತಿ ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ನಾವು ಹೋರಾಟ ಮಾಡೋದು ಭಾಳ ಮುಖ್ಯ. ಇವತ್ತು ನಿನ್ನೆಯೂ ಕೂಡ ನಮ್ಮ ಟಿ ರಮೇಶ್ ಅವರು ಮತ್ತು ನಮ್ಮ ತಂಡಾಲ ಸಂತೋಷ್ ಹೆಗ್ಡೆ ಅವರು ಯಾರು ನಮಗೆ ಪತ್ರಕರ್ತರು ಹೇಳ್ತಾ ಇದ್ರು, ಅವರ ನಂತರ ಭಾಳ ಗಟ್ಟಿಯಾದ ಒಂದು ರೀತಿಯ ನ್ಯಾಯಕ್ಕೋಸ್ಕರ ಎಷ್ಟೋ ಒಂದು ರೀತಿ ಹೋರಾಟಗಳಾಗಿದೆ. ಅವ್ರನ್ನೂ ಭೇಟಿ ಮಾಡಿ ಅವರಿಂದ ಹೆಂಗೆ ನಾವು ಒಂದು ಶಾಶ್ವತವಾದ ಪರಿಹಾರ ತರಬಹುದು ಅನ್ನೋದು ಒಂದು ಸಲಹೆ ಪಡೆದು, ಅದರ ಜೊತೆ ನಾವು ಕೂಡ ಕರ್ನಾಟಕದಾದ್ಯಂತ ಹೊಳಲ್ಕೆರೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದಾದ್ಯಂತ ಒಂದು ಗಟ್ಟಿಯಾದ ಒಂದು ಸಮಾಜ ಶಕ್ತಿ ಕಟ್ಟೋದು ನಮ್ಮ ಭಾಳ ಮುಖ್ಯ. ಯಾಕೆಂದರೆ ಇವತ್ತು ನಮಗೆ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಚ್ ಟು ಕೀಪ್ ಓಪನ್ ಆಲ್ ಡೋರ್ಸ್ ಅಂಡ್ ಲಾಕ್ಸ್ ಅಂತ ಹೇಳಿ. ನಾನು ಕಳೆದ 20 ವರ್ಷದ ಮುಂಚೆ ಒಂದ್ಸರಿ ಈ ಗಣಿಗಾರಿಕೆ ಕುರಿತು ಸಮಗ್ರ ವರದಿಯನ್ನು ನಾವು ಮಾಡಿದ್ವಿ. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಆಗ ಏನು ಈಗಿನ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಸಂತೋಷ್ ಹೆಗಡೆಯವರು, ಜಸ್ಟಿಸು, ಅವರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಬಂದು ಜಿಲ್ಲಾಧಿಕಾರಿ ವಿಶ್ವಾಸ ಕಮಿಷನರ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿ ಹೊಳಲ್ಕೆರೆ ಕೂಡ ನಾಗೇನಹಳ್ಳಿ ಅಂತ ಬರುತ್ತೆ. ಆ ನಾಗೇನಹಳ್ಳಿಯಲ್ಲಿ ನೂರಾರು ವೆಹಿಕಲ್ಗಳನ್ನು ಸೀಜ್ ಮಾಡಿ, ಸಾವಿರಾರು ಟನ್ ಗಣಿಯನ್ನು ಸೀಜ್ ಮಾಡಿ, ಅದರ ಜೊತೆಗೆ ಜೆನ್ಕಲ್ ಮೈನ್ಸ್ ಅಂತ ಒಂದಿತ್ತು. ಯಾರ್ದು ಜೆನ್ಕಲ್ ಮೈನ್ಸ್ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಶ್ರೀಮತಿ ಮತ್ತು ವಿನಯ್ ಗೋಯಲ್ ಅಂತ ಬಾಂಬೆ ಓನರ್ ಗೋಯಲ್ ಅವರ ನೇತೃತ್ವದಲ್ಲಿ ಅದು ನಡೀತಾ ಇದೆ. ಅದು ಫೇಕ್ ಕಂಪ್ನಿ, ಅಂದರೆ ನ್ಯಾಷನಲ್ ಲೆವೆಲಲ್ಲೇ ಅದನ್ನು ಆರ್ಡರ್ನ ಫೇಕ್ ಮಾಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ರಿನಿವಲ್ ಮಾಡಿದ್ರು ಅಂತ ಹೇಳಿ ಗೊತ್ತಾದ ನಾವು ಹೋರಾಟ ಮಾಡಿ ಪತ್ರಿಕೆಯಲ್ಲಿ ಕರೆಸಿ ಅವ್ರನ್ನ ಅವ್ರನ್ನ ಕರೆಸಿ ನಾವು ರೈಡ್ ಮಾಡಿಸಿ ಎಲ್ಲ ಮಾಡಿದ್ವಿ. ಅದ್ರ ಬಳಿಕ ಏನಾಯ್ತಪ್ಪ ಅಂತಂದರೆ ಮತ್ತೆ ಆ ಹೋರಾಟವನ್ನು ಮುಂದುವರಿಸೋದು ನಮಗೂ ಆಗಲಿಲ್ಲ. ಬೇರೆ ಬೇರೆ ಕಾರಣಗಳು, ಒತ್ತಡಗಳು ಆಗಿತ್ತು. ಆದರೆ ಇಷ್ಟು ದಿನ ನಡ್ಕೊಂಬಂದಿದೆ. ಇವತ್ತು ಗಣಿಗಾರಿಕೆ ಅನ್ನೋಂಥದ್ದು ಬಹಳ ದೊಡ್ಡ ಒಂದು ಸಾಮಾಜಿಕವಾದಂಥ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ದೊಡ್ಡ ಅಪಾಯಕಾರಿಯಾದಂಥ ಒಂದು ವಸ್ತು ಆಗಿದೆ. ಅದರಿಂದ ಸಾಕಷ್ಟು ಅಭಿವೃದ್ಧಿ ಇರ್ಬೋದು, ಲಾಭ ಇರ್ಬೋದು, ಆದರೆ ಅರಣ್ಯ ಸಂಪತ್ತು ನಾಶ ಆಗ್ತಾಯಿದೆ. ಆ ಭಾಗದಲ್ಲಿ ಇರ್ತಕ್ಕಂಥ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಪ್ರಾಣಿ ಪಕ್ಷಿಗಳು ಅಸ್ತವ್ಯಸ್ತಗೊಳ್ತಾ ಇದೆ. ಜಲಮೂಲಗಳು ಹಾಳಾಗಿ ಹೋಗ್ತಾ ಇದೆ. ಇತರದೆಲ್ಲ ಅನೇಕ ರೀತಿಯಾದಂಥ ಸಮಸ್ಯೆಗಳು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಾವು ಸಾಕಷ್ಟು ಹೋರಾಟ ಅಂದ್ಕೊಂಡಿದ್ದರೆ ನಾವು ಹಂಗಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದ.